ನಮ್ಮ ವಿಷ್ಣುತೇಜ ಅವರ ನಿರ್ದೇಶಕರು ಕಮ್ ಹೀರೋ ಭಾಳ ಚೆನ್ನಾಗಿ ಇದು ಮಾಡಿ ಆಮೇಲೆ ಈ ಸಿನಿಮಾ ನೋಡಿದಾಗ ನೋಡಿ ಎಷ್ಟು ಇದು ಕಾಡಲ್ಲಿ ಎಂತೆಂಥ ಪ್ಲೇಸಸ್ ಆ ಮಕ್ಕಳನ್ನ ಇಟ್ಕೊಂಡು ಇವರು ಅಷ್ಟು ಧೈರ್ಯವಾಗಿ ಭಾಳ ಸೀರಿಯಸ್ ನೀವು ನೋಡಿದ್ರೆ ಜನಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಇಂತಿಂಥ ಪ್ಲೇಸಲ್ಲಿ ಮಕ್ಕಳನ್ನ ಇಟ್ಕೊಂಡು ಹೆಂಗೆ ಮೇಂಟೈನ್ ಮಾಡೋದು ಯಾವ ಥರ ಇದು ಮಾಡೋದು ಅನ್ನೋದು ಒಂಥರ ಮೆಸೇಜ್, ಒಂದು ಒಳ್ಳೆ ಮೆಸೇಜ್. ಮಕ್ಕಳನ್ನ ಕರ್ಕೊಂಡು ಮಕ್ಳು ಕೆಲವ್ರಿಗೆ ಯಾರೋ ಒಬ್ರು ಕತೆ ಹೇಳಿದಾಗ ಆ ಕಥೆನೇ ತುಂಬಾ ಸೀರಿಯಸ್ ಆಗಿ ತೊಗೊಂಡು ಅದನ್ನ ಹುಡ್ಕೋಕ್ ಹೋದಾಗ ಅಲ್ಲಿ ಹುಡ್ಕೋಕ್ ಹೋದಾಗ ಅವ್ರು ಏನೇನು ಫೇಸ್ ಮಾಡ್ತಾರೆ, ಆ ಫೇಸ್ ಮಾಡಿದಾಗ ಅಲ್ಲೇನೋ ಒಂದು ಧೈರ್ಯ ಮಾಡಿ ಆ ಮಕ್ಕಳಲ್ಲೇ ಏನೋ ಒಂದು ಕಲಿಕೆ, ಒಂದು ಕರಾಟೆ ಅನ್ನೋ ಒಂದು ಇದನ್ನು ಅದೊಂದು ಕಲಿಸಿದ್ರೆ ಏನು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಅದೊಂದು ತೋರಿಸಿದ್ದಾರೆ. ಸೊ ಆ ಫೈಟ್ ಮಾಡಿದಾಗ ಇವರು ಫಾರೆಸ್ಟ್ ಆಫೀಸರ್ ಅಲ್ಲಿ ಹೋದಾಗ ಅಲ್ಲಿ ಹೆಂಗೆ ಅವರಿಂದ ಇನ್ನೂ ನೋಡೇ ಬಿಡೋಣ ಅಂಬರ್ಗುಡ್ಡ ಏನು ಅನ್ನೋದು ನೋಡಕ್ ಹೋದಾಗ ಅಲ್ಲಿಗೆ ಏನೋ ಒಂದು ನಿಧಿ ಸಿಕ್ಕಿದಾಗ ಆ ಒಂದು ಇದನ್ನ ಸರ್ಕಾರ ಕೊಡ್ಸೋ ಥರದಲ್ಲಿ ಇದ್ನಲ್ಲ ಭಾಳ ಚೆನ್ನಾಗೆ ಒಂಥರ ಗ್ರ್ಯಾಜುಯಲ್ ಆಗಿ ತೊಗೊಂಡೋಗುತ್ತೆ. ಭಾಳ ಆರ್ಟಿಸ್ಟ್ ಒಂದೇ ಡ್ರೆಸ್ಸಲ್ಲಿ ಅಷ್ಟು ಇಡೀ ಸಿನಿಮಾ ಕ್ಯಾರಿ ಮಾಡಿದ್ದಾರೆ, ಅದೊಂದು ನನಗೆ ಖುಷಿ ಆಯಿತು. ಎಷ್ಟು ಅವ್ರು ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ ಎಲ್ಲರ ಕೆಲವು ನಮ್ಮ ಇನ್ನು ಕೋ ಆರ್ಟಿಸ್ಟ್ಗಳು ಎಲ್ಲರೂ, ಹೀರೋಯಿನ್ ಆಗಿರ್ಬೋದು, ಒಂದು ಸಣ್ಣ ಪಾತ್ರ ಆಗಿರ್ಬೋದು, ಮಕ್ಕಳು ಮಾತ್ರ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪ್ರವೀಣ್ ಹೀರೋ ಬಿಟ್ಟರೆ ನೆಕ್ಸ್ಟ್ ಪ್ರವೀಣ್ ದಾಸ್ಗೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿ ಇದೆ. ಸಿನಿಮಾ ತುಂಬ ಚೆನ್ನಾಗಿದೆ, ಮಕ್ಕಳೆಲ್ಲ ನಿಜವಾಗ್ಲೂ ಕರ್ಕೊಂಬರ್ಬೋದು, ನೋಡ್ಬೋದು. ಇದಕ್ಕೆ ಯಾಕೆ ಅವರು ಎಬೋವ್ 7 years ಮೇಲೆ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಏನು ಇದಿಲ್ಲ ಸಿನಿಮಾದಲ್ಲಿ, ಭಾಳ ಚೆನ್ನಾಗೇ ಇದೆ, ನೋಡ್ಬೋದು ಎಲ್ಲರೂ ನೋಡ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಲಾಯಕ ವಕೀಲ. ಮೂವಿ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ಆದರೂ ಈ ಮಕ್ಕಳನ್ನ ಇಟ್ಕೊಂಡು ಮಾಡೋದು ತುಂಬ ಕಷ್ಟಕರವಾದ ವಿಷಯ. ಯಾಕಂದರೆ ಫ್ರೆಶರ್ ಅವರು, ಮಾರ್ಕ್ ಇದ್ದರೆ ಮಾರ್ಕ್ ಬಿಟ್ಟು ಹೋಗೋದು, ಆಮೇಲೆ ಡೈಲಾಗ್ ಆಗಲಿ ಏನೇ ಒಂದು ಸಣ್ಣ ಪುಣ್ಣ ದೋಷಗಳು ಮಾಡ್ತಾನೆ ಇರ್ತಾರೆ. ಲೊಕೇಶನ್ ತುಂಬ ಚೆನ್ನಾಗಿ ಹುಡುಕಿದ್ದಾರೆ ಡೈರೆಕ್ಟ್ರು. ಆಮೇಲೆ ಇಷ್ಟು ಜನರನ್ನ ಹ್ಯಾಂಡಲ್ ಮಾಡಿರೋದವರು ತುಂಬಾ ಕಷ್ಟವಾದವು. ಇವಾಗ ನಾವು ಏನೋ ಸ್ಕ್ರಿಪ್ಟ್ ಮಾಡ್ಕೋತೀವಿ, ಆರ್ಟಿಸ್ಟ್ಗಳು ಅನ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ, ಎಲ್ಲ ಪ್ರೊಫೆಷ್ನಲ್ ಇರ್ತಾರೆ, ರೆಕಗ್ನೈಸ್ ಇರ್ತಾರೆ. ಆಮೇಲೆ ಅವ್ರು ಕ್ಯಾಮ್ರಾ ಫಸ್ಟ್ ಆಫ್ ಆಲ್ ಅವರು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿರ್ತಾರೆ. ಈ ಫ್ರೆಶರ್ನ ಇಟ್ಕೊಂಡು ಪಿಕ್ಚರ್ ಮಾಡೋದು ತುಂಬ ಕಷ್ಟ. ಅದರಲ್ಲಿ ಡೈರೆಕ್ಟರ್ ತುಂಬ ಗೆದ್ದಿದ್ದಾರೆ. ಆಮೇಲೆ ಈ ನಮ್ಮ ಒಂದು ನೇಟಿವಿಟಿ, ಆಮೇಲೆ ಲೊಕೇಶನ್, ಈ ಥರ ಜಾಗನೂ ಇದೆಯಾ ಈ ಕರ್ನಾಟಕದಲ್ಲಿ? ಆ ಥರ ಒಂದು ಲೊಕೇಶನ್ನ ಹುಡುಕಿ ಮಕ್ಕಳನ್ನ ಇಟ್ಕೊಂಡು ತುಂಬ ಶ್ರಮಪಟ್ಟು ಡೈರೆಕ್ಟರ್ ಮಾಡಿದ್ದಾರೆ. ಕತೆ ಕೂಡ ಒಂದು ಸ್ಕೂಲು ತೋರಿಸಿ ಫಸ್ಟೇ ಅವ್ರನ್ನ ಕರಾಟೆ ಕಲ್ತಿದ್ದಾರೆ ಅಂತ, ಯಾಕಂದ್ರೆ ಅಲ್ಲಿ ಫೈಟ್ ಮಾಡಬೇಕಲ್ಲ, ಕರಾಟೆ ಕಲ್ತಿ ಅಂತ ತೋರಿಸಿ ಅಲ್ಲಿ ಹೋಗ್ಬಿಟ್ಟು ಏನೇನು ಅಡ್ವೆಂಚರ್ ಇದೆ ಮಕ್ಕಳ ಜೊತೆಲಿ ಅವ್ರನ್ನ ಹೆಂಗೆ ನಮ್ಮ ಈ ಕತೆಗೆ ಅಳವಡಿಸ್ಕೋಬೇಕು ಅಂತ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪಾತ್ರಧಾರಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಪ್ರವೀಣ್ ದಾಸ್ ಅವರ ಕಾಮಿಡಿ ಆಗಲಿ, ಅವರ ಒಂದು ಎಕ್ಸ್ಪ್ರೆಷನ್ನೇ ಆಗಲಿ, ಇಲ್ಲ ಪ್ರತಿಯೊಬ್ಬರು ಅವ್ರವ್ರ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಂ ಪಾಪ ನೀ ಎತ್ಕೋಬೇಕು ಅವನ್ನ. ಬಾಮ ಪ್ರತಿಯೊಬ್ಬರು ಅವ್ರ ಪಾತ್ರನ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಫ್ರೆಶರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಕ್ರೆಡಿಟ್ ಹೋಗೋದು ಡೈರೆಕ್ಟ್ರಿಗೆ. ಯಾಕಂದರೆ ನಾವು ಮಾಡಿದ್ದೀವಿ ಅಲ್ಲಲ್ಲಿ, ಇವ್ರ ಹೋಗಿರೋ ಜಾಗದೆಲ್ಲ ಕ್ಯಾರವನ್ ತಗೊಂಡೋಗೋಕ್ಕಾಗಲ್ಲ. ಅದೆಷ್ಟು ಕಷ್ಟ ಇದೆ ಅಂತ ನಮ್ಗೆ ಗೊತ್ತಿದೆ. ಆ್ಯಸ್ ಎ ಡೈರೆಕ್ಟರು ನಮ್ಗೆ ಗೊತ್ತಾಗತ್ತೆ. ಸೊ ತುಂಬ ಫಸ್ಟ್ ಪಿಕ್ಚರ್ ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಒಂದು ಕತೆ ಇಟ್ಕೊಂಡು ಅಲ್ಲಿ ಒಂದು ರಾಜರಿಂದ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿ ಜನರಿಗೆ ಎಲ್ಲಿ ಬೋರ್ ಅನಿಸಲ್ಲ, ಅಲ್ಲಲ್ಲಿ ಎಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಕಾಮಿಡಿ ಥರ ಏನೋ ಮಾಡ್ಕೊಂಡು ಒಂದು ಪಿಕ್ಚರ್ ಚೆನ್ನಾಗಿ ಬಂದಿದೆ. ಈಗ ಫಸ್ಟು ನಿಮಗೆ ಹೇಳ್ಬೇಕು ನಾನು, ಯಾರಿಗೆ ಎಲ್ಲರೂ ಕನ್ನಡ ಜನರು ಈ ಥರ ಮಕ್ಕಳು ಪಿಕ್ಚರ್ ಇದು ಆ ಥರ ಕೇರ್ಲೆಸ್ ಮಾಡಬಾರ್ದು. ಯಾಕಂದರೆ ಯಾವುದೇ ಪಿಕ್ಚರ್ ತೆಗಿಬೇಕಂದ್ರೆ ಅಷ್ಟೇ ಒಂದು ಬಂಡವಾಳ, ಅಷ್ಟೇ ಒಂದು ಖರ್ಚು ಬರುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಥರ ಒಂದು ಹೊಸ ಟೀಮ್ಗೆ ಪ್ರೋತ್ಸಾಹ ಕೊಡಬೇಕು. ಅವರು ಇನ್ನೂ ಹೆಚ್ಚಿನ ಪಿಕ್ಚರ್ಗಳನ್ನ ಮಾಡ್ತಾರೆ,
ಅವ್ರಿಗೂ ಇಂಟ್ರೆಸ್ಟ್ ಇರುತ್ತೆ. ನಮ್ಮ ಪುಟ್ಟ ಕಲಾವಿದರುಗಳು ಎಲ್ಲರೂ ತುಂಬ ಚೆನ್ನಾಗಿ ನಮಸ್ಕಾರ. ಆ, ಇತ್ತೀಚೆಗೆ ಮಕ್ಕಳ ಸಿನಿಮಾ ತುಂಬಾ ಕಮ್ಮಿ ಆಗಿದೆ. ಈಗ ಈ ಸಿನಿಮಾ ಮಕ್ಕಳ ಸಿನಿಮಾ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ಈ ಮುಂಚೆ ನಾವೆಲ್ಲ ಸಣ್ಣವರಿದ್ದಾಗ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಹಾಕೊಂಡು ಸಾಹಸ ಸಿನಿಮಾಗಳು, ಮಕ್ಕಳ ಸಿನಿಮಾಗಳು ಅಂತ ಬರ್ತಿತ್ತು. ಸೊ ಅದು ಮಧ್ಯದಲ್ಲಿ ಕಟ್ ಆಗಿತ್ತು. ಮತ್ತೆ ಈಗ ಅದು ಆ ಒಂದು ಇದು ಈ ಸಿನಿಮಾಯಿಂದ ಸ್ಟಾರ್ಟ್ ಆಗಿದೆ. ಒಂದು ಒಳ್ಳೆ ಮೆಸೇಜ್ ಇದೆ. ಜೊತೆಗೆ ಮಕ್ಕಳು ಫ್ಯಾಮಿಲಿ ಎಲ್ಲ ಕೂತು ನೋಡುವಂತ ಒಂದು ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಕೂಡ ಒಂದು ಚೂರು ಕೂಡ ಏನ್ ಹೇಳ್ತಾರೆ ಬೇಜಾರಂತ ಆಗಲ್ಲ. ಪ್ರತಿಯೊಂದು ಸೀನಲ್ಲೂ ಕಾಮಿಡಿ ಅಂತ ಇದೆ. ಇಡೀ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಒಳ್ಳೊಳ್ಳೆ ಏನ್ ಹೇಳ್ತಾರೆ, ನಾವು 2 ಗಂಟೆ ಕುತ್ಕೊಂಡು ನೋಡುವಾಗ ಎಲ್ಲೂ ಕೂಡ ಒಂಚೂರು ಕೂಡ ನಮ್ಗೆ ಬೋರ್ ಅನ್ಸಿಲ್ಲ. ತುಂಬಾ ಚೆನ್ನಾಗಿದೆ. ಇದು ಸಬ್ಜೆಕ್ಟು ತುಂಬಾ ಚೆನ್ನಾಗಿದೆ. ಆಮೇಲೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಆ ನಿಧಿನ ಕಂಡಿಡಿದು ಒಂದು ಸರ್ಕಾರಕ್ಕೆ ಒಪ್ಪಿಸಿ ಆ ಮಕ್ಕಳು ಆ ಸಾಹಸನ ಮಾಡೋದು ಯಾವ ಥರ ಅನ್ನೋದನ್ನ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಈ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಟೈಟ್ಲು ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಕತೆ ಇದೆ. ಅಡ್ವೆಂಚರ್ಸ್ ಅಂತ ತುಂಬ ಚೆನ್ನಾಗಿದೆ. ಕಾಡಲ್ಲಿ ಹೋಗಿ ಶೂಟಿಂಗ್ ಮಾಡೋದು ನಾನೊಬ್ರು ಪ್ರೊಡ್ಯೂಸರಾಗಿ ಅಷ್ಟೊಂದು ಸುಲಭ ಅಲ್ಲ, ತುಂಬಾ ಕಷ್ಟ ಇದೆ. ಅಂಥದ್ರಲ್ಲಿ ಎಲ್ಲ ಮಕ್ಕಳು ಆರ್ಟಿಸ್ಟ್ಗಳೆಲ್ಲ ಕಾಡಲ್ಲೇ ಶೂಟಿಂಗ್ ಮಾಡಿರೋದು. ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಮಕ್ಕಳು. ಅದ್ರ ಜೊತೆಗೆ ಏನಂತಂದರೆ ಒಳ್ಳೆ ಡೈರೆಕ್ಷನ್ ಇದೆ. ಕಲಾವಿದರು ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರವ್ರ ಪಾತ್ರಕ್ಕೆ ತಕ್ಕಂಗೆ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರವೀಣ್ ಇರ್ಬೋದು, ಹೊಸ ಕಲಾವಿದರು ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲ ಅವರ ಪಾತ್ರಗಳನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಕಥೆನೂ ಅಷ್ಟೇ ಒಳ್ಳೆ ಮೆಸೇಜ್ ಕೊಡುವಂಥ ಕತೆ ಇದೆ. ಅದರಲ್ಲಿ ಮಕ್ಕಳೊಂದು ಏನೋ ಒಂದು ಕಂಡುಹಿಡಿಬೇಕು, ಏನೋ ಒಂದು ನೋಡಬೇಕು ಅನ್ನೋ ಕುತೂಹಲ ಇದೆಯಲ್ಲ. ಸೊ ಹಾಗಾಗಿ ಮಕ್ಕಳೆಲ್ಲ ಅಪ್ಪ ಅಮ್ಮನ ಕರ್ಕೊಂಡು ಬಂದು ನೋಡೋವಂತಹ ಚಿತ್ರ ಇದು. ಎಲ್ಲರೂ ನೋಡಬೇಕು. ಕರ್ನಾಟಕದ ಜನ ಎಲ್ಲ ಬಂದು ಥಿಯೇಟ್ರಲ್ಲಿ ಫಿಲಮ್ ನೋಡಬೇಕು ಅಂತ ಎಲ್ಲರನ್ನೂ ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿದೆ ಫಿಲಮು. ಒಳ್ಳೆಯದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು. ಇಷ್ಟು ತುಂಬ ಚೆನ್ನಾಗಿದೆ. ಯಾಕಂದರೆ ಮಕ್ಕಳ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಮಕ್ಕಳ ಸೈನ್ಯ ಪಿಕ್ಚರ್ ನೋಡಿದ್ದೆ. ಆ ಪಿಕ್ಚರ್ನೇ ನೋಡ್ದಂಗೆ ಅನಿಸ್ತು ನನಗೆ. ಎಲ್ಲ ಥಿಯೇಟ್ರಿಗೂ ಮಕ್ಕಳನ್ನ ಕರ್ಕೊಂಬಂದು ಪಿಕ್ಚರ್ ತೋರಿಸ್ಬೇಕು ಅಂತ ಇದ್ರ ಮೂಲಕ ಕೇಳ್ಕೊತಾ ಇದ್ರಿ. ಕನ್ನಡ ಪಿಕ್ಚರ್ನ ಹೆಚ್ಚಿನ ಜನ ಬಂದು ಕನ್ನಡಕ್ಕೆ ಎಂಕರೇಜ್ ಮಾಡಬೇಕು ಅಂತ ಇದ್ರ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲ ನಟರು ಮತ್ತು ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮಸ್ಕಾರ. ಸಿನಿಮಾ ನೋಡೋದು ಬಂದಮೇಲೆ ಯಾವುದೋ ಒಂದು ಕಾಡಿಂದನೋ ಗುಡ್ಡದಿಂದನೋ ಎಲ್ಲಿಂದನೋ ಎಲ್ಲ ರೌಂಡ್ ಹೊಡ್ಕೊಂಡು ಬಂದೆ ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಅಷ್ಟು ರಿಯಾಲಿಟಿ ಇತ್ತು. ಒಂಥರ ಚೆನ್ನಾಗಿತ್ತು. ಮಕ್ಕಳೆಲ್ಲ ಅದ್ಭುತವಾಗಿ ನಟಿಸಿದ್ದಾರೆ ಅಂತ ಹೇಳ್ಬೋದು. ಕೆಲವು ಫೈಟ್ ಸೀನ್ಸಲ್ಲಂತೂ ಮಕ್ಕಳು ಅವರು ನಿಜವಾಗ್ಲೂ ಕರಾಟೆ ಕಲ್ತಿದ್ದಾರೆ ಅನ್ನೋದು ಗ್ಯಾರಂಟಿ ಗೊತ್ತಾಗುತ್ತೆ. ಯಾಕೆಂದರೆ ಸುಲಭವಾಗಿ ಯಾರು ಫೈಟ್ ಮಾಸ್ಟರ್ ಹೇಳ್ಕೊಟ್ಟು ಕೂಡ ಆ ಥರ ಫೈಟ್ ಮಾಡೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ರು. ಒಂಥರ ಡೈರೆಕ್ಟ್ರು ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಡೈರೆಕ್ಟ್ರು ಅವರ ಅಭಿನಯ ಕೂಡ ಅದ್ಭುತವಾಗಿತ್ತು. ವಿಷ್ಣು ತೇಜ ಅವ್ರದ್ದು. ನಮ್ಮ ಪ್ರವೀಣ್ ಸಖತ್ತ ಮಾಡಿದ್ದಾನೆ. ಯಾಕೆಂದ್ರೆ ರಿಯಲ್ ಆಗಿ ಲೈಫಲ್ಲಿ ಹೆಂಗಿರ್ತಾನೆ ಹಾಗೇ ಆ್ಯಕ್ಟ್ ಮಾಡಿದ್ದಾನೆ. ಖುಷಿ ಆಯಿತು ಒಂಥರ. ಇಡೀ ಸಿನಿಮಾ ಚೆನ್ನಾಗಿ ಬಂದಿದೆ. ಯಾಕೆಂದರೆ ತುಂಬಾ ಕಷ್ಟಪಟ್ಟಿದ್ದಾರೆ. ಇಷ್ಟು ಸುಲಭ ಅಲ್ಲ ಈ ಥರ ಕಾಡು ಮೇಡುಗಳಲ್ಲೆಲ್ಲ ಮಾಡೋ ಅದು ಅಷ್ಟು ಸುಲಭ ಅಲ್ಲ. ಒಂಥರ ಮಾಮೂಲಿ ಕತೆಗೆ ವಿಭಿನ್ನವಾಗಿದೆ. ದಯವಿಟ್ಟೆಲ್ಲ ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಡ್ಬಂದು ಇಂಥ ಸಿನಿಮಾಗಳನ್ನ ತೋರಿಸಿ ಎನ್ಕರೇಜ್ ಮಾಡಬೇಕು. ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು. ಏನು ಹೇಳ್ತೀರಾ? ವಿಷ್ಣು ತೇಜ ಅವರು ಕಥೆ, ಚಿತ್ರಕಥೆ, ನಿರ್ದೇಶನ, ಸಂಭಾಷಣೆಯನ್ನು ಬರೆದಿರತಕ್ಕಂಥ ಚಿತ್ರ ಅಂಬರಗುಡ್ಡ. ಒಂದು ಮಕ್ಕಳ ಕಥೆ ಇದು. ನಮಗೆ ನೋಡಿರ್ಬೋದು ಪುಟಾಣಿ ಏಜೆಂಟ್ 1, 2, 3 ಆ ಥರದ್ದೊಂದು ಮಕ್ಕಳ ಒಂದು ಟ್ರಿಪ್ ಹೋದಾಗ ಏನೆಲ್ಲ ಒಂದು ಸಾಹಸ ಕ್ರೀಡೆ ಮಾಡೋಕ್ಕೆ ಹೋಗಿ ಏನೆಲ್ಲ ತೊಂದರೆಗಳು ಸಿಗಾಕೊಳ್ತಾರೆ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ತೋರಿಸಿದ್ದಾರೆ. ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ. ಪ್ರತಿಯೊಂದು ಪಾತ್ರಕ್ಕೂ ತಂದೆಯ ಜೀವವನ್ನು ತುಂಬಿದ್ದಾರೆ. ಮತ್ತು ನಮ್ಮ ಪ್ರವೀಣ್ ದಾಸ್ ತುಂಬ ದಿನಗಳ ನಂತರ ಒಂದು ಲೀಡ್ ರೋಲು ನಿರ್ವಹಣೆ ಮಾಡಿದ್ದಾರೆ. ಅವ್ರ ಪಾತ್ರ ಚೆನ್ನಾಗಿದೆ, ಹೀರೋ ಪಾತ್ರ ಚೆನ್ನಾಗಿದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪಾತ್ರಕ್ಕೆ ತಕ್ಕಂತೆ ಒಳ್ಳೆಯ ಅಭಿನಯ ನೀಡಿದ್ದಾರೆ. ಅಂಬರಗುಡ್ಡ ಒಳ್ಳೆಯದಾಗಲಿ. ಅಂಬರಗುಡ್ಡ ನಾನು ನೋಡಿದೆ ಇಷ್ಟೊತ್ತು. ಚೆನ್ನಾಗಿದೆ ಸಿನಿಮಾ. ಆಲ್ ದ ಬೆಸ್ಟ್, ಗುಡ್ ಲಕ್. ಸರ್, ಇತ್ತೀಚೆಗೆ ನೀವು ನೋಡ್ದಂಗೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಅಂದ್ರೆ ಜನರು ಥಿಯೇಟರ್ ಹತ್ರ ಬರೋದೇ ತುಂಬಾ ಕಡಿಮೆ ಆಗಿದೆ. ಅಂದ್ರೆ ಬೇರೆ ಸಿನಿಮಾಗಳಿಗೆ ಹೋಗ್ತಾ ಇದ್ದಾರೆ, ಬಟ್ ಕನ್ನಡ ಸಿನಿಮಾಗಳನ್ನ ಹೊರತುಪಡಿಸಿ ಅಂದ್ರೆ ಸಂಖ್ಯೆಗಳು ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಸೊ ಇವಾಗ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬಂದ್ರೆ ಯಾವ ರೀತಿ ತಲುಪಿಸೋದು, ತಾವೇನು ಹೇಳ್ತೀರಾ? ತಮ್ಮ ಅಭಿಪ್ರಾಯ ಇದ್ರ ಕುರಿತಾಗಿ. ಮೇಡಮ್, ಸಿನಿಮಾಗಳಿಗೆ ಜನ ಬರದೇ ಇರೋದಕ್ಕೆ ಹಲವಾರು ಕಾರಣಗಳಿದೆ. ಕಥೆ, ಚಿತ್ರಕಥೆ ಇರ್ಬೋದು. ಜೊತೆಗೆ ಮತ್ತು ಈ ಮಾಲಿಗೆ ಬಂದರೆ ಅದು ಎಕ್ಸ್ಪೆನ್ಸಿವ್, ತುಂಬ ಎಕ್ಸ್ಪೆನ್ಸಿವ್. ಅದ್ರ ಜೊತೆಗೆ ಆಟೋಗಳಿಗೆ ಯಾರು ಮಾಲಲ್ಲಿ ಪಾರ್ಕಿಂಗ್ ಕೊಡ್ತಾ ಇಲ್ಲ.
ಸೊ ನಮ್ಮ ಮೇನ್ ಬೇಸ್ ಆಡಿಯನ್ಸ್ ಅಂದರೆ ಆಟೋದವರು. ಅವರು ಒಂದು ಸಿನಿಮಾ ಚೆನ್ನಾಗಿದೆ ಅಂದರೆ 10 ಜನಕ್ಕೆ ಹೇಳ್ತಾರೆ ಅವರು, 10 ಜನಕ್ಕೆ 100 ಜನ ಆಗುತ್ತೆ. ಅದೇ ಥರ ಒಂದು ಪಬ್ಲಿಸಿಟಿ ಚೆನ್ನಾಗಿ ಸಿಗುತ್ತೆ. ಬಟ್ ಇಲ್ಲಿ ಆಟೋದವ್ರಿಗೆ ಪಾಪ ಅವ್ರು ಹೊರಗಡೆ ಬಂದು ನಿಲ್ಸಿದ್ರು, ಅವ್ರು ಸಂಪಾದನೆ ಮಾಡೋದು 1,000 ರೂಪಾಯಿ, ಪೊಲೀಸರಿಗೆ ಫೈನ್ ಕಟ್ಟಬೇಕಾಗತ್ತೆ. ಆ ಒಂದು ಭಯದಿಂದನೂ ಅವ್ರು ಆಟೋ ಒಳಗಡೆ ಬರ್ತಾ ಇರೋದು. ಆಟೋದವ್ರು ಅಭ್ಯಾಸಕ್ಕೆ ಬರ್ತಾ ಇಲ್ಲ. ಮತ್ತು ಇಲ್ಲಿ ಫುಡ್ ರೇಟು, ಒಂದು ಕಾಫಿ ಕುಡಿಬೇಕಾದ್ರೆ 450 ರೂಪಾಯಿ, ಒಂದು ಅರ್ಧ ಲೀಟ್ರಿಗೆ 100 ರೂಪಾಯಿ ವಾಟ್ರು, ಒಂದು 10 ರೂಪಾಯಿ 15 ರೂಪಾಯಿ ಪಾಪ್ಕಾರ್ನು 350 ರೂಪಾಯಿ. ಇಷ್ಟೆಲ್ಲವನ್ನ ನೋಡಿಕೊಂಡಾಗ ಬರೀ ಒಂದು ಚಿತ್ರ ನೋಡೋಕೆ ಬಂದರೆ ಒಂದು 4-4.5 ಸಾವಿರ ರೂಪಾಯಿ ಒಂದು ಫ್ಯಾಮಿಲಿಗೆ ಎಲ್ಲಿಂದ ತರ್ತಾರೆ? ಕಾಮನ್ ಮ್ಯಾನ್ ಎಲ್ಲಿಂದ ಬರೋಕ್ಕೆ ಸಾಧ್ಯ? ಹಾಗಾಗಿ ಸಿನಿಮಾಗಳಿಗೆ ಹೊಡೆತ ಬೀಳ್ತಾ ಇದೆ. ಮೊದಲು ನಮ್ಮ ಸರ್ಕಾರ ಈಗಾಗಲೇ 200 ರೂಪಾಯಿ ನಿಗದಿಪಡಿಸಿದೆ ಒಂದು ಮಾಲ್ಗಳಲ್ಲಿ ಚಿತ್ರಕ್ಕೆ ಅಂದ್ಬಿಟ್ಟು. ಆ ಥರದ್ದು ಮಾಡಿದಾಗ ಸ್ವಲ್ಪ ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇದೆ. ಥ್ಯಾಂಕ್ ಯು. ನಮಸ್ಕಾರ, ನಾನು ಉದಯ್ ಕಾಮಿಡಿ ರಾಜೇಶ್ವರಿ. ಸೊ ನನ್ನ ಆತ್ಮೀಯ ಗೆಳೆಯರಾದಂಥ ವಿಷ್ಣು ತೇಜ್ ಅವರು ನಿಜವಾಗ್ಲೂ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ತಗೊಂಡ್ಬಂದಿದ್ದಾರೆ. ನಾವು ಈ ಫಿಲಿಮು ನಾವು ಮಕ್ಕಳ ಸೈನ್ಯ ಅದೆಲ್ಲ ನೋಡ್ತಾ ಇದ್ವಿ. ಸೊ ಇವಾಗ ಅದೇ ಥರ ಒಂದು ನಿಜವಾಗ್ಲೂ ಆ ಫೀಲಿಂಗ್ಸ್ ಕೊಡ್ತು, ಮತ್ತೆ ಆ ಎಮೋಷ್ನಲ್ ಆಗ್ಬೋದು, ಮತ್ತೆ ಕಾಮಿಡಿ ಆಗಿರ್ಬೋದು. ಸೊ ಜನಗಳಿಗೆ ಒಂದು ಸಂದೇಶ ಅಂದ್ರೆ ನೇಚರ್ಸ್ ಮತ್ತೆ ಒಂದು ಮಾಡಿರೋವಂಥ ಒಂದು ಮೂವಿ ನಿಜವಾಗ್ಲೂ ಅದ್ಭುತವಾಗಿ ಬಂದಿದೆ. ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ವಿಷ್ಣು ತೇಜ್ ಅವರ ಒಂದು ಎಫರ್ಟ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಸಹ ಒಂದ್ಸರಿ ಬಂದು ನೋಡಿ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಒಂದು ಸಿನಿಮಾ ಆಗಿದೆ. ಮಕ್ಕಳು ಯಾವ್ಯಾವ ಥರ ಅಭಿನಯ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಮಕ್ಕಳು ಅಭಿನಯ ಮಾಡಿದ್ದಾರೆ. ಜೊತೆಗೆ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಸಹ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ಥಿಯೇಟರ್ ಬಂದು ನೋಡಿ ನಮ್ಮ ಯಾವುದೇ ಒಂದು ಕನ್ನಡ ಚಲನಚಿತ್ರಗಳು ಯಾವೇ ಬರ್ತಾ ಇದಾವೋ ಅದಕ್ಕೆಲ್ಲ ನಮ್ಮ ಎಲ್ಲ ಕನ್ನಡಿಗರ ವೀಕ್ಷಕರ ಸಪೋರ್ಟ್ ಬೇಕು. ಸೊ ನಿಮ್ಮಿಂದ ನಾವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ನಮಸ್ಕಾರ. ಹೇಳಕ್ಕೆ ತುಂಬ ಇದೆ, ಆದರೆ ಜಾಸ್ತಿ ಹೇಳಿದ್ರೆ ಬೋರ್ ಆಗುತ್ತೆ. ಫಸ್ಟ್ ಕ್ರೆಡಿಟು ನಮ್ಮ ಡೈರೆಕ್ಟ್ರಿಗೆ ವಿಷ್ಣು ತೇಜ ಅವ್ರಿಗೆ ಕೊಡಬೇಕು. ಮಕ್ಕಳ ಜೊತೆ ಎಂಥ ಸಾಹಸಮಯ ಕೆಲಸ ಮಾಡಿಸಿದ್ದಾರೆ ಅಂದರೆ, ಒಂದು ಕಾಮಿಡಿ ಆಗ್ಬೋದು, ಅವರ ಸೆಂಟಿಮೆಂಟಲ್ ಇದಾಗ್ಬೋದು, ತಂದೆ ತಾಯಿ ನಿಲ್ಸ್ಕೊಂಡಾಗ, ಆಮೇಲೆ ಫೈಟ್ಸ್ ಆಗ್ಬೋದು, ಎಲ್ಲದರಲ್ಲೂ ಮಕ್ಕಳು ಔಟ್ ಆಫ್ ಔಟ್ ತೊಗೊಂಡಿದ್ದಾರೆ. ಇದಕ್ಕೆಲ್ಲ ಈ ಸಿನಿಮಾದ ಮೇಟಿ ವಿಷ್ಣು ತೇಜ ಅವ್ರಿಗೆ ಕ್ರೆಡಿಟ್ ಕೊಡಬೇಕು. ಮಕ್ಕಳನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಅವ್ರನ್ನ ಎಷ್ಟು ಚೆನ್ನಾಗಿ ಅವ್ರ ಕೈಯಿಂದ ಕೆಲಸ ತೆಗೆದಿದ್ದಾರೆ ಅಂದರೆ, ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಎಲ್ಲರೂ ಬಂದು ನೋಡಬೇಕಾದಂಥ ಸಿನಿಮಾ. ಒನ್ಸ್ ಅಗೈನ್ ಐ ವಿಶ್ ದ ಎಂಟೈರ್ ಟೀಮ್ ಗುಡ್ ಲಕ್, ಒಳ್ಳೇದಾಗಲಿ. ಇನ್ನೂ 10 ಪ್ರಾಜೆಕ್ಟ್ಸ್ ಇವ್ರು ಇದೇ ತೀರ ಮಾಡಲಿ. ಆಮೇಲೆ ಅಂಬರಗುಡ್ಡ ಜೊತೆಗೆ ಸಬ್ ಟೈಟಲ್ ಸಾಹಸಗುಡ್ಡ ಅಂತ ಮಾಡಬೇಕು. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಮತ್ತೆ ನಾನು ಟೀಮ್ಗೆ ಹೇಳೋದೇನೆಂದರೆ, ಎಲ್ಲ ಕಡೆ ಇದು ಸ್ಕೂಲ್ಗಳು ಮತ್ತೊಂದು ಎಲ್ಲ ಕಡೆ ಪಬ್ಲಿಸಿಟಿ ಜಾಸ್ತಿ ಮಾಡಿ ಪ್ರತಿಯೊಬ್ಬ ಮಕ್ಕಳು ನೋಡೋ ಥರ ಮಾಡಬೇಕು. ತುಂಬ ವರ್ಷಗಳ ನಂತರ ಒಂದು ಸಾಹಸಮಯ ಚಿತ್ರ ಅದು ಮಕ್ಕಳ ಕೈಲಿ ಮೂಡಿಬಂದಿದೆ. ಅಚ್ಚುಕಟ್ಟಾದ ಸಿನಿಮಾ. ಒನ್ಸ್ ಅಗೇನ್ ಐ ವಿಶ್ ದ ಟೀಮ್, ಎಂಟೈರ್ ಟೀಮ್, ಆಲ್ ದ ಬೆಸ್ಟ್. ಏನಿಲ್ಲ, ಮಕ್ಕಳ ಮೂವಿ ಅಂಬರಗುಡ್ಡ ತುಂಬಾ ಚೆನ್ನಾಗಿದೆ. ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮ್ಮ ಡೈರೆಕ್ಟ್ರು ಅವರು ತುಂಬಾ ಚೆನ್ನಾಗಿ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅಷ್ಟು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅದ್ರ ಜೊತೆ ಮಕ್ಕಳು ತುಂಬಾ ಕಷ್ಟಪಟ್ಟಿದ್ದಾರೆ ಮೂವಿಯಲ್ಲಿ, ಕಷ್ಟಪಟ್ಟು ಮಾಡಿದ್ದಾರೆ ಮೂವಿ. 1.5 ತಿಂಗಳಿದ್ರಂತೆ. 1.5 ತಿಂಗಳಲ್ಲಿದ್ದಾರೆ. ಎಲ್ಲ ಫುಡ್ಗೂ ಎಲ್ಲರೂ ಸೆಟ್ ಆಗ್ಬಿಟ್ಟಿದ್ದಾರೆ. ಅದು ಬೇಕು ಇದು ಬೇಕಂತ ಏನು ಹೇಳಿಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಫಾರೆಸ್ಟ್ ಅಲ್ಲಿ ಅಂದ್ರೆ ಎಲ್ಲ ಈ ಹುಳ ಅದು ಇದು ನೋಡುವಾಗ ಎಲ್ಲ ಭಯನೇ ಆಗುತ್ತೆ ಅಲ್ಲ, ಮತ್ತೆ ಹಾವುಗಳು ಅದೆಲ್ಲ ನೋಡಿ ಮಕ್ಕಳೆಲ್ಲ ಭಯ ಪಟ್ಟಿದ್ದಾರೆ. ಎಲ್ರು ತುಂಬಾ ಚೆನ್ನಾಗಿ, ಹೌದು, ಎಲ್ರು ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಿಮಗ್ ಕಂಗ್ರಾಟ್ಸ್. ಯಾಕೆಂದ್ರೆ ಮಕ್ಕಳ ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದೀರಾ ಪ್ರೊಡ್ಯೂಸ್ ಮಾಡ್ಬೇಕು ಅಂತ. ಯೂಶಲಿ ಇವಾಗಿನ ಕಾಲದಲ್ಲಿ ಯಾರು ಅಷ್ಟೊಂದು ಮಾಡೋದಿಲ್ಲ. ಇಲ್ಲ, ಇವ್ರ ಸ್ಟೋರಿ ಇವ್ರು ಹೇಳಿದಕ್ಕೆ ನಾವು ಒಪ್ಕೊಂಡಿದ್ದೀವಿ ಅಷ್ಟೇ. ಥ್ಯಾಂಕ್ ಯು. ಆಗಿತ್ತು, ಎಸ್ಪೆಷಲಿ ಮಕ್ಳು ಫಿಲಮು. ನಾವು ನಮ್ಮ ಮಕ್ಳ ಕಾಲಕ್ಕೆ ಹೊರಟೋದ್ವಿ. ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಬಂದು ನೋಡ್ಬೇಕು, ಅದನ್ನೇ ನಾನು ಕೇಳ್ಕೊಳ್ಳೋದು. ಹೇಳಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಹಿಂಗೇನು ಅನ್ನಿಸ್ತಾ ಇಲ್ಲ? ಮತ್ತೆ ಒಂಥರ ಅಡ್ವೆಂಚರಸ್ ಆಗಿತ್ತು ಮೂವಿ. ಇವಾಗ ಬೇರೆ ಮೂವಿ ಒಂದು ಗ್ರಾಫಿಕ್ಸ್ ಯೂಸ್ ಮಾಡಿದ್ರೆ ಸ್ವಲ್ಪ ಯೂಸ್ ಮಾಡಿದ್ದಾರೆ. ಬಟ್ ಅದು ರಿಯಾಲಿಟಿಯಾಗಿ ಅಡ್ವೆಂಚರಸ್ಗೆ ಅಂದರೆ ವಾಟರ್ ಥೀಮ್ ಇತ್ತು, ನೇಚರ್ ಥೀಮ್ ಇತ್ತು, ಫೈಟಿಂಗ್ ಸೀನ್ಸು, ಆ್ಯಕ್ಷನ್ ಸೀನ್ಸು, ಮತ್ತು ಮಕ್ಕಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಂಕಲು ಪರಿಚಯ ಇದ್ದಾರೆ, ಫುಲ್ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು.
ಆಮೇಲೆ ಇದು ಪ್ಲೇಸ್ ಕರ್ನಾಟಕದಲ್ಲಿ ಈ ಥರದ್ದೆಲ್ಲ ಪ್ಲೇಸಸ್ ಇದೆ, ಎಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಅದಾದ್ಮೇಲೆ ಮಕ್ಕಳಿಗೆ ಒಂಥರ ಧೈರ್ಯ ಬರುತ್ತೆ. ಮಕ್ಕಳಿಗೆ ಬರೀ ಪಠ್ಯಕ್ರಮ ಅದು ಇದು ಅಂತ ಸ್ಕೂಲಲ್ಲೇ ಕೂಡಾಕಿನ ಈ ಥರ ಎಲ್ಲ ಅಡ್ವೆಂಚರು ಆ ಥರ ಇದು ಮಾಡಿಸ್ಬಿಟ್ರೆ ಚೆನ್ನಾಗಿರತ್ತೆ. ಏನೋ ಹೊಸ್ತು ಕಲಿಯುತ್ತೆ, ನಿಸರ್ಗನೇ ಅವ್ರಿಗೆ ಪಾಠ ಕಲಿಸ್ಬಿಟ್ಟತ್ತೆ. ಏನೋ ತೊಂದರೆ ಇಲ್ಲದ ತಮ್ಮಷ್ಟಿಗೆ ತಾವು ಹೆಂಗೆ ಸೇವ್ ಮಾಡ್ಕೋಬೇಕು ತಮ್ಮಂತ, ಅದನ್ನ ಮಕ್ಳು ಕಲಿತಾರೆ. ಇದ್ರಿ ತುಂಬ ಚೆನ್ನಾಗಿ ಬಂದಿದೆ. ಏನೋ ಚೆನ್ನಾಗಿ ಓಡ್ಲಿ, ಹೊಸ ಹೊಸ ಫಿಲಮ್ ಬರಲಿ ಅಂತ. ಆಲ್ ದಿ ಬೆಸ್ಟ್. ಆಮೇಲೆ ಗೀತಾಲಿ ನಮ್ಮ ಕ್ಲಾಸ್ಮೇಟ್, ಆಕ್ಚುಲಿ 5th 6th ನಾವೆಲ್ಲ ಕ್ಲಾಸ್ಮೇಟ್ಸ್, ಸೊ ಕ್ಲೋಸ್ ಫ್ರೆಂಡ್ಸು. ಸೂಪರ್ ಆಕ್ಟಿಂಗ್ ಎಲ್ಲರದು, ಎಲ್ಲ ತುಂಬಾ ಅಡ್ವೆಂಚರಸ್ ಮೂವಿ ಇದೆ, ತುಂಬಾ ಫನ್ ಇದೆ, ಎಲ್ಲರೂ ಬಂದು ನೋಡ್ಬೇಕು. ಐ ಥಿಂಕ್ ವೆರಿ ವರ್ತ್ ಮೂವಿ ಇದೆ. ಮಸ್ತ್ ಫನಿ ಆಗಿತ್ತು, ಎಮೋಷನ್ಸ್ ಕೇರ್ ಎಲ್ಲ ಮಿಕ್ಸ್ ಆಗಿತ್ತು. ಸೊ ಮಸ್ತ್ ಆಲ್ ರೌಂಡರ್ ಸಿನಿಮಾ ಅಂತ ಹೇಳ್ಬೋದು ಅಷ್ಟೇ. ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬನ್ನಿ ಹಾ, Yes, ಪಕ್ಕಾ. definitely. ಪಕ್ಕನಾ? ಥ್ಯಾಂಕ್ ಯು. ಏನ್ ಅನಿಸ್ತಾ ನಿಮ್ಗೆ? ನಮ್ಗೆ ತುಂಬಾ ಖುಷಿ ಆಗ್ತಿದೆ, ಇಷ್ಟು ಚೆನ್ನಾಗಿರೋ ಸಪೋರ್ಟ್ ಸಿಗ್ತಿದೆ ಅಂತ. ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮಾಡಿರೋದಕ್ಕೆ. ಹಿಂಗೆ ಸಪೋರ್ಟ್ ಮಾಡ್ತೀರಿ ಕನ್ನಡ ಫಿಲಮ್ಸ್ಗೆಲ್ಲ ಅಂತ ಕೇಳ್ಕೊತೀವಿ. ಅಂತ ಹೋಗಿದ ಕಡೆ ಎಲ್ಲ ಕಾಫಿ ಬೀಜ ತಾನೆ, ಇವನು ಕಾಫಿ ಬೀಜ ತಾನೆ ಅಂತ ಎಲ್ಲ ಕರೆಯೋದು, ಫೋಟೋ ತೆಕ್ಕೊಡೋದು ಹಂಗೆಲ್ಲ ಮಾಡಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು, ಥ್ಯಾಂಕ್ಸ್. ಇದು ಇನ್ನೊಂಚೂರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್. ಸ್ವಲ್ಪ ಹೈಟ್ ಆಗಿದೆಯಾ ಅನ್ಸುತ್ತಾನೆ? ನನ್ನ ಹೆಸರು ಖುಷಿ, ಎಲ್ಲರೂ ನೋಡಿದ್ದೀರಾ. ಆಲ್ಮೋಸ್ಟ್ 25 ಇಯರ್ಸ್ ಆದಮೇಲೆ ಈ ಥರ ಮೂವಿ ಬಂದಿರೋದು. ನಮ್ಮ ಕಡೆಯಿಂದ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಹೇಳಿ, ನಾವು ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡಲ್ಲ. ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಸಮೇತ ಬಂದು ನೋಡಬೇಕು. ಆಲ್ಮೋಸ್ಟ್ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ನೋಡ್ಬೋದು. ಈ ಥರ ರಿವ್ಯೂ ಎಲ್ಲ ಅಂದರೆ ಆಲ್ಮೋಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಜನ ಚೆನ್ನಾಗಿದೆ ಅನ್ಕೋತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಒಟ್ಟಿಗೆ ಸೇರಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸೋಣ. ಫಾರೆಸ್ಟ್ ಎಷ್ಟು ದಿನ ಶೂಟ್ ಮಾಡಿದ್ರಿ? 1 month. ಹೇಗ ಅನಿಸ್ತು? ಚೆನ್ನಾಗಿತ್ತು. ಆ್ಯಂಡ್ ಲೀಚಸ್ ಎಲ್ಲ ಜಾಸ್ತಿ ಇತ್ತು, ಕಚ್ಕೊಂಡಿದ್ವಿ ಜಾಸ್ತಿ. ಅಲ್ಲಂತೂ ನೆಟ್ವರ್ಕೇ ಸಿಗಲ್ಲ, ಎಮರ್ಜೆನ್ಸಿ ಕಾಲು ಇಲ್ಲ. ಫಾರೆಸ್ಟ್ ಅಲ್ಲಿ ಇರೋದು ಬರೀ ಒಂದು 3-4 ಮನೆ ಅಷ್ಟೇ ಆ ಫಾರೆಸ್ಟ್ ಅಲ್ಲಿ ಇರೋದು. ತುಂಬಾ ಖುಷಿ ಅನಿಸ್ತು, ಯಾಕಂದ್ರೆ ಪ್ರವೀಣ್ ದಾಸ್ ಮಾತಾಡ್ತಾ ಇರೋದು. ಇವತ್ತು ಸತತವಾಗಿ ನಾವು 3 ಶೋ ನೋಡಿದ್ವಿ, ಎಲ್ಲ ಥಿಯೇಟರ್ಸು, ಎಲ್ಲ ಮಾಲ್ಸ್ಗೆ ಹೋದ್ವಿ. ಬಟ್ ಜನರ ರಿಪ್ಲೈ ನಂಗೆ ತುಂಬ ಖುಷಿ ಆಗ್ತಾ ಇದ್ವಿ. ಯಾಕಂದರೆ ಮಕ್ಕಳು ಸಿನಿಮಾ ನೋಡಿದ ತಕ್ಷಣ, ಸರ್ ನನಗೆ ಎಷ್ಟೋ ವರ್ಷ ಆಗಿತ್ತು ಮಕ್ಕಳು ಸಿನಿಮಾ ನೋಡಿ ಎಷ್ಟೋ ವರ್ಷ ಆಗಿತ್ತು, ನನಗೆ ನೋಡ್ತಾ ಇದ್ರೆ ನನ್ನ ಚೈಲ್ಡ್ಹುಡ್ಡೇ ನೆನಪಾಗ್ತಾಯಿದೆ ಸರ್ ನನಗೆ ಅಂತ ಎಷ್ಟು ಜನ ಆಡಿಯನ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಎಷ್ಟು ಜನ ಬಂದವರಲ್ಲ ಅದನ್ನೇ ಹೇಳ್ತಾ ಇದ್ರು. ನನಗೆ ತುಂಬ ಖುಷಿ ಆಗ್ತಾಯಿತ್ತು ಒಂದು. ಆಮೇಲೆ ನಮ್ಮ ಮಕ್ಕಳಾಗಿರ್ಬೋದು, ಚಂದ್ರು ಆಗಿರ್ಬೋದು, ಗಣೇಶ್ ಆಗಿರ್ಬೋದು, ಗೀತಾಲಿ, ಖುಷಿ, ತನಿಷಾ ಆಗಿರ್ಬೋದು, ಈ ಎಲ್ಲ ಮಕ್ಕಳುಗಳು ಎಷ್ಟು ಸುಂದರವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅಷ್ಟು ಸುಂದರವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಜೊತೆಗೆ ಪ್ರತಿಯೊಬ್ಬರು ಆಡಿಯನ್ಸು ನನಗೆ ಅವ್ರು ಬಂದು ಆದಮೇಲೆ, ಸರ್ ನಿಮ್ಮ ಥರ PT ಮಾಸ್ಟರ್ ಇರಬೇಕು ಸರ್, ನಮ್ಮ ಸ್ಕೂಲಲ್ಲಿ ಇಲ್ಲವೇ ಇಲ್ಲ ಸರ್, ತುಂಬ ಸ್ಟ್ರಿಕ್ಟು, ಟೆನ್ಷನ್ ಸ್ಟ್ಯಾಂಡರ್ಡ್ಸ್ ಅಂತಾರೆ, ಬಟ್ ನಿಮ್ಮ ಥರ PT ಮಾಸ್ಟರ್ ಇರಬೇಕು ಸರ್ ಅಂತಾರೆ. ತುಂಬ ಖುಷಿ ಪಟ್ಟರು. ಕೆಲವರು ಸಿನಿಮಾನ ಇನ್ನೂ ನಾಳೆ ಸರ್ ನಿಮ್ಮ ಶೋಸ್ ಎಷ್ಟು ದಿನ ಇದೆ ಅಂತ ಕೆಲವು ನಾಳೆನೂ ಬುಕ್ ಮಾಡ್ಕೊಂಡಿದ್ದಾರೆ, ಕಾಲೇಜಸ್ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಕಾಲೇಜಸ್ಸವರು ನಮ್ಮನ್ನ ಕೇಳಿ ನಮ್ಗೊಂದು ಶೋ ಕೊಡಿಸಿ ಸರ್ ಅಂತ ಕೇಳ್ತಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಇದ್ರ ಬಗ್ಗೆ ನನಗೆ ತುಂಬ ಅಪ್ರಿಷಿಯೇಟ್ ಆಗ್ತದೆ. ಆ್ಯಂಡ್ ಇವತ್ತು ಬೆಳಗ್ಗೆ ನಾವು ನೋಡೋಂಥ 2 ಶೋನು ಹೌಸ್ಫುಲ್, ಇವಾಗ ನೋಡಿದ್ದು ಹೌಸ್ಫುಲ್ ಆಗಿತ್ತು. ಸೊ ಭಾಳ ಖುಷಿ ಅನಿಸ್ತಾ ಇದೆ ನನಗೆ. 3 ಶೋ ನೋಡಿದಾಗಲೂ ನಮಗೆ ತುಂಬ ಸಂತೋಷ. ಇಟ್ ವಾಸ್ ಹೌಸ್ಫುಲ್ ಅನಿಸ್ತು. ಆ್ಯಂಡ್ ನನಗೆ ಯಾರೋ ಒಬ್ಬರು ಸೆಲೆಬ್ರಿಟಿ ಬಂದು ನನಗೆ ಪ್ರಶ್ನೆ ಮಾಡಿ ಕೇಳಿದ್ರು, ಸರ್ ಯಾಕೆ ನಿಮಗೆ ಅದೇನೋ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಯಾಕೆ ನಿಮಗೆ ಅದು ಕೊಟ್ಟರು ಮಕ್ಕಳು ಸಿನಿಮಾಗೆ ಅಂತ. ಸೊ ನಾನು ಪ್ರಶ್ನೆ ಮಾಡಿ ಕೇಳಿದ್ದು, ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಸೆನ್ಸರ್ ಟೈಮಲ್ಲಿ ನಾವು ಇರಲಿಲ್ಲ. ಬಟ್ ನಾನು ಒಂದೇ ಸೆನ್ಸರ್ ಬೋರ್ಡಲ್ಲಿ ಇರುವಂತಹ ಆಫೀಸರ್ಸ್ಗಳು ದಯವಿಟ್ಟು ಸಿನಿಮಾದವ್ರನ್ನೇ ಕುಣಿಸಿ, ಸಿನಿಮಾ ಬಗ್ಗೆ ಗೊತ್ತಿರೋ ನಾಲೆಜ್ ಇರೋರನ್ನೇ ಕುಣಿಸಿ, ನಿರ್ದೇಶಕರನ್ನ ಕುಣಿಸಿ, ಕಲಾವಿದರನ್ನ ಕುಣಿಸಿ. ಅವ್ರಿಗೆ ಸಿನಿಮಾ ಗಂಧ ಗೊತ್ತಿರುತ್ತೆ. ಸೊ ಯಾವ ಸಿನಿಮಾಗೆ ಏನು ಸರ್ಟಿಫಿಕೇಟ್ ಕೊಡಬೇಕು ಅಂತ ಅವ್ರು ಖಂಡಿತವಾಗ್ಲೂ ಗೊತ್ತಿರುತ್ತೆ. ಸೊ ಅವ್ರು ಕೊಡ್ತಾರೆ. ಯಾರನ್ನೋ ಅನ್ವಾಂಟೆಡ್ನ ತಂದು ಸೆನ್ಸರ್ ಆಫೀಸಲ್ಲಿ ಕುಣಿಸಿದ್ರೆ ಅವ್ನು ಏನೋ ಕೊಡ್ತಾನೆ, ಏನೋ ಕೊಡ್ತಾನೆ, ಇನ್ನೊಂದು ಕೊಡ್ತಾನೆ. ಸೊ ಐ ರಿಕ್ವೆಸ್ಟ್, ನಾನು ಸೆಂಟ್ರಲ್ ಬೋರ್ಡ್ ಅವ್ರಿಗೆ ರಿಕ್ವೆಸ್ಟ್ ಮಾಡೋದು, ಯಾವ ಸಿನಿಮಾಗೆ ಕೊಡಬೇಕು, ಯಾವ ಸಿನಿಮಾಗೆ ಕೊಡಬೇಕು, ಮಕ್ಕಳ ಸಿನಿಮಾ ಯಾವುದು, ನಿರ್ದೇಶಕರಿಗೆ ಯಾರು ಅಂತ ದಯವಿಟ್ಟು ಅವ್ರನ್ನೇ ಕುಣಿಸಿ. ಈ ಸಲ ದಯವಿಟ್ಟು ಕಮಿಟಿನ ಚೇಂಜ್ ಮಾಡಿ ಅವ್ರನ್ನೇ ಕುಣಿಸಿ ಒಂದು ಒಳ್ಳೊಳ್ಳೆ ಸಿನಿಮಾ, ಮಕ್ಕಳ ಸಿನಿಮಾಗಳಿಗೆ ಒಳ್ಳೊಳ್ಳೆ ಅವಕಾಶ ಮಾಡಿಕೊಟ್ರೆ ನಿಜವಾಗ್ಲೂ ಥ್ಯಾಂಕ್ಸ್ಫುಲ್ ಆಗುತ್ತೆ. ನಮ್ಮ ಕನ್ನಡ ಜನತೆಗೆ ನಾನು ಅದೇ ಕೇಳ್ಕೊತೀನಿ. ನಾನು ಮಾಧ್ಯಮದವ್ರಿಗೆ ಎಲ್ಲರಿಗೂ ಕೇಳ್ಕೊತೀನಿ, ದಯವಿಟ್ಟು ಸಿನಿಮಾ ನೋಡಿ, ಅಂಬರಗುಡ್ಡ ಸಿನಿಮಾ ನೋಡಿ. ನಿಮಗೆ ಬೇರೆ ಯಾವುದೋ ಜಗತ್ ಲೋಕಲ್ ನೀವು ಹೋಗ್ತೀರಾ. ಸೊ ನನ್ನ ಟೀಮಿಗೆ ನಾನು ತುಂಬ ಖುಷಿ ಆಗ್ತಾಯಿದೆ ನೋಡಿದಾಗ. ಆ್ಯಂಡ್ ಐ ವಿಶ್ ಎಲ್ಲರೂ ಕೇಳ್ಕೊಳ್ಳೋದು ಒಂದೇ ರಿಕ್ವೆಸ್ಟ್, ಚಿತ್ರಮಂದಿರಕ್ಕೆ ಬನ್ನಿ, ಸಿನಿಮಾ ನೋಡಿ, ನಿಮ್ಮ ಆಶೀರ್ವಾದ ನಮಗೆ ಬೇಕು, ದಯವಿಟ್ಟು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.
ಸೂಪರ್ ಹಿಟ್ ಅಮರ್ಗುಡ್ಡ ಸೂಪರ್ ಹಿಟ್ಟು ಅಮರ್ಗುಡ್ಡ. ನಿಮ್ಮ ಆಕ್ಟಿಂಗ್ ಚೆನ್ನಾಗಿತ್ತು, ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಶೂಟ್ ಆಗಿದೆಯಲ್ಲ ಹಾ ತಗೊಂಡು ಇದು ಎಷ್ಟನೇ ಸಿನಿಮಾ ನಿಮ್ದು? ಥರ್ಡ್ ಎಷ್ಟನೇ ಕ್ಲಾಸ್? ಚೆನ್ನಾಗಿದೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲಾನು. ನಿಮ್ಮ ಆಕ್ಟಿಂಗ್ ನಮ್ಗೆ ಇಷ್ಟ ಆಯ್ತು. ಪಿಕ್ಚರ್ ಮಾಡಿ ನೋಡಿ, ಅಮರ್ಗುಡ್ಡ ಪಿಕ್ಚರ್ ನೋಡಿ. ಆಡಿಯನ್ಸ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲಾರು ಇವತ್ತು ತಾನೇ ರಿಲೀಸ್ ಆಯ್ತು ಮೂವಿ, ಏನ್ ಹೇಳ್ತೀರಾ ಆಡಿಯನ್ಸ್ಗೆ? ಎಲ್ಲಾರು ಬಂದು ನೋಡಿ. ಥ್ಯಾಂಕ್ ಯು. ಚೆನ್ನಾಗಿರೋ ಸಿನಿಮಾ ಮಾಡಿದ್ದೀರಾ, ಖಂಡಿತ ಬರ್ತಾರೆ. ಥ್ಯಾಂಕ್ ಯು. And it was funny, nice acting and everything else. Yeah, it was good. ಅಮರ್ಗುಡ್ಡ ಮೂವಿ ತುಂಬಾ ಚೆನ್ನಾಗಿದೆ. ವಿಜುವಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಲೊಕೇಶನ್ ತೋರಿಸಿರೋದೆಲ್ಲ ಅನಿಮಲ್ಸ್ ಎಲ್ಲ ಬರ್ಬೇಕಾದ್ರೆ ಮಕ್ಕಳೆಲ್ಲ ತುಂಬಾ ಖುಷಿ ಪಡ್ತಾ ಇದ್ರು. ಸೊ ಎಲ್ಲಾ ಮಕ್ಕಳು ಬಂದು ನೋಡ್ಬೇಕಾಗಿರುವಂತ ಚಿತ್ರ. ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಮತ್ತೆ ತುಂಬಾ ಕ್ಲೀನ್ ಮೂವಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ನೋಡುವಂತ ಚಿತ್ರ. ಎಲ್ಲಾರು ನೋಡಿ ಅಂತ ಕೇಳ್ಕೊತೀನಿ. ಇತ್ತೀಚೆಗೆ ಮಕ್ಕಳ ಸಿನಿಮಾ ಹೌದು, ತುಂಬಾ ಕಡಿಮೆ ಬಂದಿದೆ. ಸೊ ಅದರಿಂದ ಎಲ್ಲ ಪೇರೆಂಟ್ಸ್ ಜೊತೆ ಮಕ್ಕಳು ಎಲ್ಲಾರನ್ನೂ ಕರ್ಕೊಂಡು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.